ವಿವಿಧ ಬೇಡಿಕೆ ಈಡೇರಿಕೆಗೆ ಸಿಡಿದೆದ್ದಂತ ಮಣ್ಣಿನ ಮಕ್ಕಳು ಮತ್ತೊಮ್ಮೆ ಮಣ್ಣಿನ ಮಕ್ಕಳು ಸಿಡಿದೆದ್ದಿದ್ದಾರೆ. ರಾಜಧಾನಿ ದೆಹಲಿಗೆ ದಾಂಗುಡಿ ಇಡ್ತಿರುವಂತಹ ರೈತರು ದೆಹಲಿ ಸಂಪರ್ಕಿಸುವಂತಹ ರಸ್ತೆಗಳನ್ನ ಸೀಲ್ ಮಾಡಿದ ಖಾಕಿ ಭದ್ರತೆಯಿಂದಾಗಿ ಖಾಕಿ ಕೋಟೆಯಾದಂತ ದೆಹಲಿ ಗಡಿ ಎಲ್ಲಾ ಕಡೆ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಸಿಮೆಂಟ್ ಬ್ಯಾರಿಕೇಡ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಟ್ರ್ಯಾಕ್ಟರ್ಗಳು ಬಂದರೂ ಕೂಡ ಅವುಗಳನ್ನ ತಡೆಯೋದಕ್ಕೆ ರಸ್ತೆಗೆ ಮೊಳೆ, ಹಂಪ್ಸ್, ತಾತ್ಕಾಲಿಕ ಜೈಲುಗಳ ನಿರ್ಮಾಣ ಕೂಡ ಆಗಿದೆ. ನದಿ ಹೊಳೆಗಳನ್ನ ದಾಟಿ ದೆಹಲಿಯತ್ತ ಬರ್ತಿರುವಂತಹ ಅನ್ನದಾತರು ಪೊಲೀಸರು ಒಂದು ಮಾರ್ಗದಲ್ಲಿ ಹೋದ್ರೆ ರೈತರು ಇನ್ನೊಂದು ಮಾರ್ಗದಲ್ಲಿ ಎಂಟ್ರಿ ಆಗ್ತಿದ್ದಾರೆ. ಕೆಲವೆಡೆ ಬ್ಯಾರಿಕೇಡ್ಗಳೇನಿದೆ ಅದನ್ನು ಕೂಡ ಮುರಿದು ಬರ್ತಿರುವಂತಹ ರೈತರು ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಮಣ್ಣಿನ ಮಕ್ಕಳು ಸಿಡಿದೆದ್ದಿದ್ದಾರೆ. ಈಗ ದೇಶದಾದ್ಯಂತ ರೈತ ಸಂಘಟನೆಗಳು ಒಂದಾಗಿರೋದು ಈ ರೈತ ನೀತಿಗಳನ್ನು ಬದಲಾವಣೆ ಮಾಡಬೇಕು. ಒಂದಷ್ಟು ಬೇಡಿಕೆಗಳಿದೆ. ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಸೇರಿದ ಹಾಗೆ ಸಾಕಷ್ಟು ಬೇಡಿಕೆಗಳನ್ನು ಇಟ್ಟು ಮಾತುಕತೆಗಳು ನಡೆದವು. ಒಂದಷ್ಟು ಮೀಟಿಂಗ್ಗಳಾಯಿತು. ಆದರೆ ಯಾವುದರಲ್ಲೂ ಕೂಡ ಅಂತ ಯಶಸ್ವಿಯಾದಂಥ ಫಲಿತಾಂಶ ಅಥವಾ ಮಾತುಕತೆ ಆಗಲಿಲ್ಲ, ಕನ್ಕ್ಲೂಷನ್ಗೆ ಬರಲಿಲ್ಲ. ಸೊ ಪೊಲೀಸರ ತಂತ್ರಕ್ಕೆ ಈಗ ಪ್ರತಿತಂತ್ರ ಹೂಡಿದ್ದಾರೆ ರೈತರು. ನೀವು ನೋಡ್ಬೋದು ಇಲ್ಲಿ ಈ ರೀತಿ ದೊಡ್ಡ ದೊಡ್ಡ ಸಿಮೆಂಟ್ನ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಯಾಕಂದರೆ ಕಳೆದ ಬಾರಿ ಈ ಕಬ್ಬಿಣದ ಬ್ಯಾರಿಕೇಡ್ಗಳನ್ನು ಧ್ವಂಸ ಮಾಡಿ ಟ್ರ್ಯಾಕ್ಟರ್ಗಳು ಮುಂದೆ ನುಗ್ಗಿದ್ವು. ಸೊ ಹಾಗಾಗಿ ದೊಡ್ಡ ದೊಡ್ಡ ಗಾತ್ರದ ಕಲ್ಲುಗಳನ್ನು, ಬ್ಯಾರಿಕೇಡ್ಗಳನ್ನು ಅಂದರೆ ಸಿಮೆಂಟಿಂದ ತಯಾರಿಸಿರುವಂಥ ತಡೆಗೋಡೆಗಳನ್ನು ಅಲ್ಲಿ ಇಡಲಾಗಿದೆ. ಸೊ ನೀವೀಗ ಗಮನಿಸ್ಬೋದು ರಸ್ತೆಯಲ್ಲಿ ಕಂಪ್ಲೀಟಾಗಿ ಅಂಬಾಲಾ ಪೊಲೀಸ್ ಅಲ್ಲಿ ಹಾಕಿರುವಂಥ ಬ್ಯಾರಿಕೇಡ್ಗಳನ್ನು. ಸೊ ಒಂದಷ್ಟು ಕಡೆ ತಾತ್ಕಾಲಿಕ ಗೋಡೆಗಳನ್ನೇ ನಿರ್ಮಾಣ ಮಾಡಲಾಗಿದೆ. ಅದರ ಮೇಲೆ ಒಂದಷ್ಟು ಈ ಮುಳ್ಳಿನ ತಂತಿ ಏನಿದೆ, ಚೂಪಾದಂಥ ತಂತಿಗಳನ್ನು ಕೂಡ ಹಾಕಿರುವಂಥದ್ದನ್ನು ಗಮನಿಸ್ಬೋದು. ಯಾರೂ ಕೂಡ ಅದರ ಮೇಲೆ ಹತ್ತಿ ಹಾರಿ ಈ ಕಡೆ ದಾಟಬಾರ್ದು ಆ ಒಂದು ಬ್ಯಾರಿಕೇಡನ್ನು ಅಂತ ಅಲ್ಲಿ ತಡೆಗೋಡೆ ನಿರ್ಮಿಸಲಾಗಿದೆ.